ಹುಬ್ಬಳ್ಳಿಯಲ್ಲಿ ಇಸ್ರೇಲ್-ಇರಾನ್ ಯುದ್ಧದ ಎಫೆಕ್ಟ್ನಿಂದಾಗಿ ಆಟೋ ಚಾಲಕರು ಬೀದಿಗೆ ಬೀಳುವ ಪರಿಸ್ಥಿತಿ ಎದುರಾಗಿದೆ. ನಗರದ ಅಂಬೇಡ್ಕರ್ ವೃತ್ತದ ಬಳಿ ಇರುವ ಎಲ್ಪಿಜಿ ಬಂಕ್ ಬಂದ್ ಆಗಿದ್ದು, ಆಟೋ ಚಾಲಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬಂಕ್ ಮುಚ್ಚಿರುವ ಕಾರಣ ಹತ್ತಾರು ಆಟೋಗಳು ಬಂಕ್ ಎದುರು ನಿಂತಿದ್ದು, ಬಾಡಿಗೆಗೆ ಹೋಗಲು ಆಗದೆ ಚಾಲಕರು ಪರದಾಡುತ್ತಿದ್ದಾರೆ. ದಿನಗೂಲಿ ಆಧಾರದ ಮೇಲೆ ಜೀವನ ಸಾಗಿಸುವ ಆಟೋ ಚಾಲಕರಿಗೆ ಇದರಿಂದ ಆರ್ಥಿಕ ಹೊರೆ ಹೆಚ್ಚಾಗಿದೆ. ಇನ್ನೊಂದೆಡೆ ಬಂಕ್ನಲ್ಲಿ ಸ್ಟಾಕ್ ಇದ್ದರೂ ಗ್ಯಾಸ್ ಕೊಡುತ್ತಿಲ್ಲ ಎನ್ನುವ ಆರೋಪ ಕೇಳಿಬರುತ್ತಿದೆ. ಕೆಲವರು ದುಪ್ಪಟ್ಟು ಹಣ ಪಡೆದು ಗ್ಯಾಸ್ ನೀಡುತ್ತಿದ್ದಾರೆ ಎಂಬ ಆರೋಪವೂ ಕೇಳಿಬಂದಿದೆ. ಈ ಹಿನ್ನೆಲೆಯಲ್ಲಿ ಆಟೋ ಚಾಲಕರ ಸಂಘ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದೆ. ತಕ್ಷಣ ಸಮಸ್ಯೆ ಪರಿಹರಿಸಿ ಎಲ್ಪಿಜಿ ಪೂರೈಕೆ ಸರಾಗವಾಗಿಸಬೇಕು ಎಂದು ಚಾಲಕರು ಆಗ್ರಹಿಸಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಏನೆಲ್ಲ ಸಮಸ್ಯೆಗಳು ಎದುರಾಗಲಿದೆಯೋ ಅಂತ ತಲೆ ಮೇಲೆ ಕೈಯಿಟ್ಟು ಕೂರುವಂತಾಗಿದೆ. ಬಿಲ್ ಕೊಡ್ರಿ ಅಂತ ಕೇಳ್ತಿದ್ರಿ. ಆ ಬಿಲ್ ಈಗ 8 ದಿನದ ಹಿಂದ್ಗಡೆ ಬಿಲ್ ಕೊಡ್ತಿದ್ರು. ಬಟ್ ಈ 2-3 ದಿವಸದಲ್ಲಿ ನಿಮ್ಗೆ ಬಿಲ್ ಸರಿಯಾಗಿ ಕೊಡ್ತಾ ಇಲ್ಲ. ಈಗ ಬಿಲ್ ಕೊಡಾಕತ್ತಿಲ್ಲ. ಅಂದ್ರೆ ಪಂಪಿನ ಮಾಲೀಕರು ಬೇಜವಾಬ್ದಾರಿತನ ಅಂತ ಅರ್ಥ ಇದೆ. ಆ ಥರ ಮಾಡತ್ತಾರ. ಮತ್ತೆ ಕೇಳಿದ್ರಾಗೆ ಮತ್ತೆ ಈಗ ಮತ್ತೆ ನಾಳೆ ಏನಂತಾರ, ಇವತ್ತು ಫುಲ್ ಮಾಡ್ಕೊಂಡ್ಬಿಟ್ರಿ ಮತ್ತೆ ರೇಟ್ ಏರೋದೈತಿ ಆ ಥರ ಅಂತಾರ. ಈಗ ಆ ಥರ ಫುಲ್ ಮಾಡ್ಕೋಬೇಕು, ಭಯ ಹುಟ್ಟಿಸೋದು ಮಾಡ್ತಾರ. ಮತ್ತೆ ಈಗ ಕುಂಕೋಬೇಕಂದ್ರೆ 1,000 ರೂಪಾಯಿ ಬೇಕು, 1,200-1,000 ರೂಪಾಯಿ ಬೇಕು. ನಡಿಪ ಒಂದು ಸ್ವಲ್ಪ ಕಲೆಕ್ಷನ್ ಮಾಡ್ಕೊಂಡು ವಿಚಾರ ಮಾಡಿ ಕುಂತ್ಕೊಂತೀವಿ ಅಂತ ನಾವು ಈಗ ಒಂದು 200 ರೂಪಾಯಿ ಹಾಕೊಂಡ್ ಗ್ಯಾಸ್ ಕಮ್ಮಿ ಐತನ ಗ್ಯಾಸ್ ಹಾಕಿ 75 ರೂಪಾಯಿ ಇತ್ತು. ಮಠದ ಕಡೆ ಹೋಗಿ ಮಠದ ಕಡೆ 2 ಪಂಪ್ ಅದಾವ್ರಿ ಎಲ್ಪಿಜಿ ಅಲ್ಲಿ ಹಾಕಿದ್ರೆ 80 ರೂಪಾಯಿ ಮಾಡ್ತೀವಿ. 80 ರೂಪಾಯಿ ಮಾಡಿಬಿಟ್ರೆ ಯಾರಣ್ಣ ಏನು ನಿಮ್ಮ ಟೈಮಿಂಗ್ ಮಧ್ಯಾಹ್ನಕ್ಕೆ ಇರ್ತೀವಿ ಇಲ್ಲ ಏನಾಗ್ತಿದೆ ಹಂಗೆ ಆ ಥರ ಮಾಡತ್ತೀವಿ ನಾವು. ಒಂದೊಂದು ತಾಸಿಗೆ ಇದೆ ಅಂದ್ರೆ ಬಂಗಾರ ರೇಟ್ ಶೇರ್ ಮಾರ್ಕೆಟ್ ಹೆಂಗೈತೆ ಆ ಥರ ಆಗ್ತೈತೆ. 100 ರೂಪಾಯಿ ಮಟನ ಹೋಗ್ಬೋದು. ಈ ಥರ ನಮಗೆ ಹೆದರಿಕೆ ಹಾಕತ್ತಾರೆ. ಸರ್ ಇದೇನು ಸರ್ಕಾರ ಏನು ಆದೇಶ ಮಾಡಿದೆ ಇವ್ರಿಗೆ ಎಲ್ಪಿಜಿ ಪಂಪ್ನವ್ರಿಗೆ ಏನು ಆದೇಶ ಹೊರಡಿ ಸರ ಇಲ್ಲ, ಅವರೇ ರೇಟ್ ಜಾಸ್ತಿ ಮಾಡಿಬಿಟ್ಟಾರ. ಅದಕ್ಕೆ ಸಂಬಂಧ ಏನಣ್ಣ ಪೆಟ್ರೋಲ್ ಡೀಸೆಲ್ ರೇಟ್ ಅದು ಐತಿಲ್ಲ ಸೇಮ್ ಅಂದ್ರೆ ಏನಂತಾರೆ ಅದಕ್ಕೆ ನಮ್ಗೆ ಸಂಬಂಧ ಇಲ್ಲಪ್ಪ. ಎಲ್ಪಿಜಿ ರೇಟ್ ಹಾಕಿದೆ ಅಂತ ಈ ಥರ ಬ್ಲ್ಯಾಕ್ ಮಾಡಿ ಲೂಟಿ ಮಾಡೋದು. ಅದಕ್ಕೆ ಏನೈತಲ್ರಿ, ನಾಳೆ ಬೆಳಿಗ್ಗೆ ಕಿತ್ತೂರಿನ ಚೆನ್ನಮ್ಮನ ಸರ್ಕಲ್ನಿಂದ ನಾವು ಬೃಹತ್ ಪ್ರತಿಭಟನೆ ಮಾಡಕತ್ತೀವಿ. ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ಅಧಿಕಾರಿಗಳು ಮತ್ತು ಆಹಾರ ಇಲಾಖೆ ಏನಿವತ್ತು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಜನಮನ ಸುದ್ದಿ. ಸದಾ ಜನಪರ, ನಿಮ್ಮ ಜನಮನ.